ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇವನಹಳ್ಳಿಯಲ್ಲಿ ಹೋಟೆಲ್ ಸಿಬ್ಬಂದಿ ಮೇಲೆ ಪೊಲೀಸರು ದೌರ್ಜನ್ಯ ನಡೆಸಿದ್ದಾರೆ ಅನ್ನೋ ಆರೋಪ. ಪೊಲೀಸರ ಮೇಲೆ ಎಫ್ಐಆರ್ ಅನ್ನ ಹೋಟೆಲ್ ಮ್ಯಾನೇಜರ್ ದಾಖಲು ಮಾಡಿದ್ದಾರೆ. ದೇವನಹಳ್ಳಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಪೊಲೀಸರ ವಿರುದ್ಧವೇ ಎಫ್ಐಆರ್. ನೈಟ್ ಶಿಫ್ಟ್ ನಲ್ಲಿದ್ದ ಹೋಟೆಲ್ ಸಿಬ್ಬಂದಿಗೆ ಕಾಫಿ ತರೋಕ್ ಡಿಮ್ಯಾಂಡ್ ಮಾಡಿದ್ದಾರೆ. ಕಾಫಿ ಕೊಡೋಕೆ ಟೋಕನ್ ತರಕ್ಕೆ ಹೋಟೆಲ್ ಸಿಬ್ಬಂದಿಗಳು ಹೇಳಿದ್ದಾರೆ. ನಮ್ಮ ಬಳಿನೇ ಟೋಕನ್ ಕೇಳ್ತೀಯಾ ಅಂತ ಸಿಬ್ಬಂದಿಗೆ ಆವಾಜ್ ಹಾಕಿ ಹೊಡೆದಿದ್ದಾರಂತೆ. ಹಲ್ಲೆ ನಡೆಸಿದ್ದಾರೆ ಪೊಲೀಸರು. ಕೆಂಪೇಗೌಡ ಏರ್ಪೋರ್ಟ್ ಠಾಣಾ ಸಿಬ್ಬಂದಿ ಗಂಗರಾಜು, ಬಾಲಪ್ಪ, ಕುಮಾರ್ ಎಂಬ ಪೊಲೀಸರ ಮೇಲೆ ಈಗ ಹಲ್ಲೆಯ ಆರೋಪ ಕೇಳಿ ಬರ್ತಾ ಇದೆ. ಏರ್ಪೋರ್ಟ್ನ ಆಲ್ಫಾ ಬಿಲ್ಡಿಂಗ್ ನಲ್ಲಿರುವ ಹೋಟೆಲ್ನಲ್ಲಿ ಹಲ್ಲೆ ಆಗಿದೆ ಅಂತ. ಇಂತಹ ಘಟನೆಗಳು ದಿನಕ್ಕೆ ಅದೆಷ್ಟು ನಡೆಯುತ್ತೆ ಗೊತ್ತಾ? ದುಡ್ಡು ಕೊಡದಿದ್ದಲ್ಲೇ ತಿಂಡಿ ತಿನ್ನೋದು, ಕಾಫಿ ಕುಡಿಯೋದು ಅಥವಾ ಬೇಕಾಗಿರೋ ವಸ್ತುಗಳನ್ನ ತಗೊಬರೋದು ಎಷ್ಟೋ ಕಡೆ ನಡೆಯುತ್ತೆ. ಇವ್ರು ಕರೆಕ್ಟಾಗಿ ಮಾಡಿದ್ದಾರೆ. ಇವ್ರುಗಳು ಕಾಫಿ ತಗೊಬನ್ನಿ, ತಿಂಡಿ ತಗೊಬನ್ನಿ ಅಂದ್ರೆ ಹೋಗಿ ಟೋಕನ್ ತಗೊಬನ್ನಿ ಅಂತ ಹೇಳಿದ್ದಾರೆ. ಮೇಲಿಂದ ಏನು ಇಳಿದು ಬಂದಿಲ್ವಲ್ಲ, ಎಲ್ರಿಗೂ ಸೇಮ್ ರೂಲ್ಸ್. ನಮ್ಮ ಆಫೀಸಲ್ಲಿ, ನಮ್ಮ ಹೋಟೆಲಲ್ಲಿ ಹೋಗಿ ತಗೊಬನ್ನಿ ಅಂದಿದ್ದಾರೆ. ನಮ್ಮನ್ನೇ ಕೇಳ್ತೀಯಾ ಅಂತ ದಿಮಾಕು. ಮಾನ ಮರ್ಯಾದೆ ಹೋಯ್ತಾ ಈಗ? ಹೆಂಗ್ರಿ ನಿಮ್ಮ ಹೆಂಡತಿ ಮಕ್ಕಳಿಗೆ ಇಂಥ ದುಡ್ಡಲ್ಲಿ ನಾನು ನಿಮ್ಮನ್ನು ನೋಡ್ಕೊಳ್ತೀನಿ ಅಂತ ತೋರಿಸ್ತೀರಿ ನೀವುಗಳು? ಇಂಥ ಕೇಸ್ಗಳು ಆಗ್ತಾ ಇರಬೇಕು. ಪೊಲೀಸರ ಮೇಲೆ ಎಫ್ಐಆರ್. ಮೈ ಬಗ್ಗೆ ಓಡಾಡ್ತೀರಿ, ದುಡಿತೀರಿ, ಸಂಬಳ ಬರಲ್ವಾ? ಕೊಡಲ್ವಾ ಸಂಬಳ? ಅದನ್ನಾದ್ರೂ ಹೇಳ್ಕೊಳ್ಳಿ. ಗೌರ್ಮೆಂಟ್ ನಮ್ಮ ಹತ್ರ ಬರೀ ಕೆಲಸ ಮಾಡಿಸ್ಕೊಳುತ್ತೆ, ಸಂಬಳ ಕೊಡಲ್ಲ, ಅದಕ್ಕೆ ಹಿಂಗೆ ಬೇಡ್ಕೊಂಡು ತಿಂತೀವಿ ಅಂತ. ಬೇಡ್ಕೊಂಡು ತಿನ್ನೋದು ಅಲ್ಲ, ಆರ್ಡರ್ ಬೇರೆ. ಟೋಕನ್ ತಗೊಬನ್ನಿ ಅಂದ್ರೆ ನನಗೆ ಹೇಳ್ತೀಯಾ ಅನ್ನೋ ದಿಮಾಕು. ಆ್ಯಂಡ್ ಇದು ಹೊಸ ಕೇಸ್ ಅಲ್ವೇ ಅಲ್ಲ, ಅಪರೂಪದ ಕೇಸ್ ಅಲ್ವೇ ಅಲ್ಲ. ಪ್ರತಿನಿತ್ಯ ಹಲವು ಕಡೆ ಇದು ತುಂಬಾ ಕಾಮನ್. ಎಷ್ಟು ಅಂದ್ರೆ ಇದಕ್ಕೆ ಒಂದು ಪದನೇ ಇಟ್ಕೊಬಿಟ್ಟಿದ್ದಾರೆ, ಮಾಮೂಲು ಅಂತ. ಮಾಮೂಲು ಕೊಡಲ್ವಾ ಅನ್ನೋ ರೀತಿಯಲ್ಲಿ ಸಂಜೆ ಹೊತ್ತಾಗಂಗಿಲ್ಲ ರೋಡ್ಗಳಲ್ಲಿ ವಸೂಲಿಗಿಳಿದು ಬಿಡ್ತಾರೆ. ನೋಡಿ ಅಲ್ಲಿ ಹೊಡೆಯೋದು, ನೋಡಿ ಅಲ್ಲಿ ಇನ್ನು ಎಂಥ ಧಿಮಾಕ್ ಇರ್ಬೋದು. ಯೂನಿಫಾರ್ಮ್ ಹಾಕೊಂಡು ಏನ್ ಬೇಕಾದ್ರೂ ಮಾಡ್ಬೋದಾ? ಅದೇ ಇವ್ರು ಯೂನಿಫಾರ್ಮ್ ಹಾಕಿದ್ಮೇಲೆ ಯಾರು ಮಾತಾಡಂಗಿಲ್ಲ, ಕರ್ತವ್ಯಕ್ಕೆ ಅಡ್ಡಿ ಅಂತ ಹಾಕಬಾರ್ದು ಸೆಕ್ಷನ್ಗಳನ್ನು ಹಾಕ್ಬಿಡ್ತಾರೆ. ನಾಚಿಗೆ ಆಗ್ಬೇಕು ನಿಮ್ಗಳಿಗೆ. ಬೇಡ್ಕೊಂಡು ತಿಂತೀರಲ್ರಿ, ಭಿಕ್ಷುಕರಿಗಿಂತ ಕಡೆ ನೀವು. ಭಿಕ್ಷುಕರಾದ್ರೂ ಬೇಡ್ಕೊಂಡು ತಿಂತಾರೆ. ಮತ್ತಷ್ಟು ಮಾಹಿತಿ ನನ್ನ ಕಲೀಗ ಮಹೇಶ್ ನೀಡ್ತಾರೆ. ಮಹೇಶ್, ಎಷ್ಟು ಜನರ ವಿರುದ್ಧ ಎಫ್ಐಆರ್ ಆಗಿದೆ, ಏನಾದ್ರು ಉತ್ತರ ಕೊಟ್ರ ಅವರು? ಇಂಥ ಘಟನೆಗಳು ಬೆಳಕಿಗೆ ಬರ್ತಾ ಇರ್ಬೇಕು ಆಗಾಗ. ಮಹೇಶ್, ಏನಂತೀರಾ? ಏನು ಸಾರ್ವಜನಿಕರಿಗೆ ರಕ್ಷಣೆ ಕೊಡಬೇಕಾದವರೇ ಇವತ್ತು ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ನಡೆದಿರುವಂತದ್ದು. ಅಂದ್ರೆ ನಿನ್ನೆ ರಾತ್ರಿ ಪಾಳ್ಯದಲ್ಲಿದ್ದಂತ 3 ಪೊಲೀಸರು, ಅಂದ್ರೆ ಏರ್ಪೋರ್ಟ್ ಪೊಲೀಸ್ ಠಾಣೆಯ ಪೊಲೀಸರು ಏನಿದ್ದಾರೆ, ಇವರು ಆಲ್ಫಾ 2 ಅಲ್ಲಿ ಇರುವಂತಹ ಬಿಲ್ಡಿಂಗ್ ನಲ್ಲಿ ಇರುವಂತಹ ಏನು ಹೋಟೆಲ್ಗೆ ಹೋಗ್ತಾರೆ. ಅಲ್ಲಿ ಹೋಗಿ ನಮ್ಗೆ ಟೀ ಕೊಡಿ ಅಂತ ಕೇಳ್ತಾರೆ. ಆ ಹುಡುಗ ಹಿಂದಿ ಬರೋದ್ರಿಂದ ಟೋಕನ್ ತಗೊಳ್ಳಿ ಅಂತ ಹೇಳಿರ್ತಾನೆ. ಆ ಟೋಕನ್ ನಮ್ಮನ್ನೇ ನೀವು ಟೋಕನ್ ಕೇಳ್ತೀರಾ ಅಂತ ಹೇಳಿ ಅಲ್ಲಿ ಏನು ಅಸಭ್ಯವಾಗಿ ವರ್ತನೆ ಮಾಡಿ ಮತ್ತೆ ಮುಷ್ಟಿಯಿಂದ ಆ ಹುಡುಗನಿಗೆ ಗುದ್ದಿರುವಂತದ್ದು. ಈ ವಿಚಾರವಾಗಿ ಈ ಹಿಂದೆನೂ ಸಹ ಅವರು ಏನು ಹೋಟೆಲ್ ಹುಡುಗ ಏನಿದ್ದಾನೆ ಮ್ಯಾನೇಜರ್ಗೆ ಕರೆ ಮಾಡಿರ್ತಾನೆ, ಈ ತರ ಎಲ್ಲ ಕೇಳ್ತಾ ಇದಾರೆ ಅಂತ. ಮ್ಯಾನೇಜರ್ ಸಹ ನೀವು ಟೋಕನ್ ತಗೊಂಡೆ ಟೀ ಕೊಡಿ ಅಂತ ಹೇಳಿರ್ತಾನೆ. ಹಾಗಾಗಿ ಮ್ಯಾನೇಜರ್ ಹೇಳಿರೋದನ್ನ ಪಾಲನೆ ಮಾಡಕ್ಕೋಸ್ಕರ ಹುಡುಗ ಟೋಕನ್ ಕೊಟ್ಟೆ ನಾನು ಟೀ ಕೊಡ್ತೀನಿ ಅಂತ ಹೇಳಿರ್ತಾನೆ. ಹೀಗಾಗಿ ಇದನ್ನ ತಡೆ ಹೊಡೆದಂತ ಏನು ಹುಡುಗ ಏನಿದ್ದಾನೆ ಅವನಿಗೆ ಮುಷ್ಟಿಯಿಂದ ಗುದ್ದಿರುವಂತದ್ದು. ಈಗ ತಕ್ಷಣಕ್ಕೆ ಅವರನ್ನ ಏನು ಮೂರು ಜನ ಪೊಲೀಸರು ಏನಿದ್ದಾರೆ ಅವರನ್ನ ಈಗ ಅವ್ರ ವಿರುದ್ಧ ಈಗ ಪ್ರಕರಣ ದಾಖಲಿಸಿಕೊಂಡು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಠಾಣಾ ಅಧಿಕಾರಿಗಳು ತನಿಖೆಯನ್ನ ಶುರು ಮಾಡಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ ಮಹೇಶ್.